ಇನ್ಸ್ಟಾಗ್ರಾಮ್ ಅಲ್ಲಿ ನನಗೆ ತುಂಬಾ ಜನ SIP ಯಾವ ರೀತಿ ಸ್ಟಾರ್ಟ್ ಮಾಡಬೇಕು, SIP ಅಂದ್ರೆ ಏನು, SIP ಮತ್ತೆ ಮ್ಯೂಚುವಲ್ ಫಂಡ್ಸ್ ಎರಡು ಒಂದೇನಾ, SIP ಮತ್ತೆ ಸ್ಟಾಕ್ ಮಾರ್ಕೆಟ್ ಎರಡು ಒಂದೇನಾ, ಈ ರೀತಿ ತುಂಬಾ ಜನ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಕ್ವಶನ್ಸ್ ಹಾಕಿದ್ರು. ಅದೊಂದು ಕಾರಣಕ್ಕೆ ನಾನು ಇವತ್ತು SIP ನ ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಕಂಪ್ಲೀಟ್ ಅಬೌಟ್ SIP, ಸ್ಟೆಪ್ ಬೈ ಸ್ಟೆಪ್ ಗೈಡ್. SIP ಅಂದ್ರೆ ಏನು, ಯಾರು SIP ಸ್ಟಾರ್ಟ್ ಮಾಡಬೇಕು, ಹೇಗೆ ಸ್ಟಾರ್ಟ್ ಮಾಡಬೇಕು, ಯಾವ ರೀತಿ ಸ್ಟಾರ್ಟ್ ಮಾಡಬೇಕು, ಯಾವ ಆಪ್ ಯೂಸ್ ಮಾಡಬೇಕು, ಆಪ್ ಯೂಸ್ ಮಾಡಬೇಕಾ ಮಾಡಬಾರ್ದಾ, ಈ ರೀತಿ ನಿಮ್ಮೆಲ್ಲಾ ಡೌಟ್ಸ್ ಹೋಗ್ತಾ ಹೋಗ್ತಾ ವಿಡಿಯೋದ ನಾನು ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ಕಂಪ್ಲೀಟ್ ಆಗಿ ನೋಡಿ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಆಗಿ ಬಿಗಿನರ್ಸ್ ಅಂಡ್ ಅಡ್ವಾನ್ಸ್ ಎಲ್ಲರಿಗೂ ಅರ್ಥ ಆಗ್ಬೇಕು ಆ ರೀತಿ ಒಂದು ವಿಡಿಯೋನ ನಾನು ಮಾಡಕ್ಕೆ ಪ್ರಯತ್ನ ಪಡ್ತೀನಿ. ನೀವು ಕಂಪ್ಲೀಟ್ ಆಗಿ ಕೇಳಿ. ಮೊದಲನೇದಾಗಿ SIP ಅಂದ್ರೆ ಏನು ಅಂತ ನಾನು ತಿಳಿಸ್ಕೊಡ್ತೀನಿ ನೋಡಿ. SIP ಅಂದ್ರೆ ಸಿಸ್ಟಮ್ಯಾಟಿಕ್ ಆಗಿ ನೀವು ಎವ್ರಿ ಮಂತ್ ಇನ್ವೆಸ್ಟ್ ಮಾಡೋದನ್ನ ನಾವು SIP ಅಂತ ಕರಿತೀವಿ. ಈಗ ನಿಮ್ಗೆ ಒಂದು ಡೌಟ್ ಬರುತ್ತೆ, ಅಲ್ಲ ನಾನು ಇವಾಗ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ ಮಾಡ್ತೀನಿ, ಬಟ್ ನಾನು ಎಲ್ಲಿ ಮಾಡ್ತೀನಿ, ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಮಾಡ್ತೀನಾ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮಾಡ್ತೀನಾ, ಇದ್ರದ್ದು ಎರಡನ್ನೂ ನಾನು ಡೌಟ್ಸ್ ನಿಮ್ಗೆ ಕ್ಲಿಯರ್ ಮಾಡ್ತೀನಿ ನೋಡಿ. ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು, ಕೆಲವೊಂದು ಕಂಪನಿಗಳು ಲಿಸ್ಟೆಡ್ ಆಗಿರ್ತವೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ. ಆ ಒಂದು ಕಂಪನಿಗಳ ಮೇಲೆ ನಾವು ಸ್ವತಃ ಒಂದು ಅನಾಲಿಸಿಸ್ ಮಾಡಿ ಆ ಒಂದು ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡ್ತೀವಿ. ಯಾರ್ದು ಗೈಡೆನ್ಸ್ ತಗೊಳಲ್ಲ, ನಮಗೆ ನಾಲೆಡ್ಜ್ ಇರುತ್ತೆ. ನನಗೆ ನಾಲೆಡ್ಜ್ ಇದೆ ಅಂತ ನಾನು ತಿಳ್ಕೊಂಡು ನಾನು ಇನ್ವೆಸ್ಟ್ ಮಾಡ್ತೀನಿ, ರಿಸ್ಕ್ ನಾನೇ ತಗೊಂತೀನಿ, ನಾನು ರಿಸ್ಕ್ ತಗೊಂಡು ನಾನು ಇನ್ವೆಸ್ಟ್ ಮಾಡ್ತೀನಿ. ಇದನ್ನ ನಾವು ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಓಕೆ. ಅಂಡ್ ಮ್ಯೂಚುವಲ್ ಫಂಡ್ಸ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು ಅಂದ್ರೆ, ನನಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕಂಪನಿಗಳ ಮೇಲೆ ಇನ್ವೆಸ್ಟ್ ಮಾಡಕ್ಕೆ ಇಷ್ಟ ಇದೆ, ಇಂಟ್ರೆಸ್ಟ್ ಇದೆ, ಬಟ್ ನನಗೆ ನಾಲೆಡ್ಜ್ ಇಲ್ಲ ಹೇಗೆ ಒಂದು ಸ್ಟಾಕ್ ನ ಚೂಸ್ ಮಾಡಬೇಕು ಅಂತ. ಸೊ ನಾನೇನ್ ಮಾಡ್ತೀನಿ, ಒಬ್ಬ ಮ್ಯೂಚುವಲ್ ಫಂಡ್ ಮ್ಯಾನೇಜರ್ ನ ಚೂಸ್ ಮಾಡ್ತೀನಿ. ಅವ್ರಿಗೆ ನಾಲೆಡ್ಜ್ ಇರುತ್ತೆ ಹೇಗೆ ಇನ್ವೆಸ್ಟ್ ಮಾಡಬೇಕು ಅಂತ. ಅವ್ರೇನ್ ಮಾಡ್ತಾರೆ, ಆ ಒಂದು ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಹೇಗೆ ಇನ್ವೆಸ್ಟ್ ಮಾಡ್ತಾರೆ, ನಾನು ಅವ್ರಿಗೆ ದುಡ್ಡು ಕೊಡ್ತೀನಿ. ಸರ್ ನನಗೆ ಸ್ಟಾಕ್ ಮಾರ್ಕೆಟ್ ನಾಲೆಡ್ಜ್ ಇಲ್ಲ, ನನ್ನ ದುಡ್ಡನ್ನ ನಿಮ್ಗೆ ಕೊಡ್ತೀನಿ, ನೀವು ಇನ್ವೆಸ್ಟ್ಮೆಂಟ್ ಮಾಡಿ. ಇದನ್ನೇ ನಾವು ಮ್ಯೂಚುವಲ್ ಫಂಡ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಈಗ ನೀವೇನ್ ದುಡ್ಡು ಕೊಡ್ತೀರಲ್ಲ ಅವ್ರಿಗೆ, ಅದೇ SIP. ಅಷ್ಟೇ ಸಿಂಪಲ್. SIP ಅಂದ್ರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್. ಹೆಸರಲ್ಲೇ ಇದೆ ಮೀನಿಂಗ್. ಸಿಸ್ಟಮ್ಯಾಟಿಕ್ ಆಗಿ ನೀವು ಎವ್ರಿ ಮಂತ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ತೀರಾ. ಇದು SIP. ಇವಾಗ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ, ಬೇಸಿಕ್ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈಗ SIP ನ ಯಾವ ರೀತಿ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ನಾನು SIP ಸ್ಟಾರ್ಟ್ ಮಾಡಕ್ಕೆ ನಿಮಗೆ ಸಿಂಪಲ್ ಆಪ್ಸ್ ಇದಾವೆ. ಗ್ರೋ, ಝೆರೋದಾ, ಅಪ್ಸ್ಟಾಕ್ಸ್, ಏಂಜಲ್ ಒನ್, ಈ ರೀತಿ ಆಪ್ಗಳಲ್ಲಿ ನೀವು ಸ್ಟಾರ್ಟ್ ಮಾಡ್ಬೋದು. ಇಲ್ಲ ನಾನು ಆ್ಯಪಲ್ಲಿ ಸ್ಟಾರ್ಟ್ ಮಾಡಲ್ಲ, ನಂಗೆ ಆ್ಯಪ್ ಮೇಲೆ ನಂಬಿಕೆ ಇಲ್ಲ ಅನ್ನೋರು ಬ್ರೋಕರ್ ಹತ್ರ ಸ್ಟಾರ್ಟ್ ಮಾಡ್ಬೋದು. ಬ್ರೋಕರ್ ಅಂದ್ರೆ ಹೇಗೆ, ಒಬ್ರು ಮ್ಯೂಚುವಲ್ ಫಂಡ್ ಅಡ್ವೈಸರ್ ಅಂತ ಇರ್ತಾರೆ. ಅವ್ರ ಹತ್ರ ಹೋಗಿ ನಿಮ್ಮ ಒಂದು SIP ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಅವರು ನಿಮಗೆ ಕೆಲವೊಂದು ಮ್ಯೂಚುವಲ್ ಫಂಡ್ ಲಿಸ್ಟ್ ಕೊಡ್ತಾರೆ. ನೀವು ಆ ಒಂದು ಮ್ಯೂಚುವಲ್ ಫಂಡ್ ಸೆಲೆಕ್ಟ್ ಮಾಡಿದ್ರೆ ಅವರು ಬ್ಯಾಂಕ್ಗೆ ಹೋಗಿ ಕಟ್ತಾರೆ ಅಮೌಂಟ್ನ. ನೀವು ಅವ್ರಿಗೆ ಕೊಡಬೇಕು, ಅವರು ಹೋಗಿ ಅಮೌಂಟ್ ಕಟ್ತಾರೆ. ಒಂದು ಇಲ್ಲ ನಾನು ಬ್ರೋಕರ್ಗೆ ಕೊಡೋಕೆ ಇಷ್ಟ ಇಲ್ಲ, ನನಗೆ ಬರೀ ಮಂತ್ ಆಟೋ ಡೆಬಿಟ್ ಆಗಲಿ ಅಂದ್ರೆ ಅದು ಕೂಡ ಆಪ್ಷನ್ ಇರುತ್ತೆ. ಆಟೋ ಡೆಬಿಟ್ ಆಗುತ್ತೆ, ನಿಮ್ಮ ಒಂದು SIP ಮ್ಯೂಚುವಲ್ ಫಂಡ್ ಅಕೌಂಟ್ ಹೋಗಿ ಬೀಳುತ್ತೆ ಅಮೌಂಟ್. ಓಕೆ. ಬಟ್ ಇಲ್ಲೇನು ಡಿಸ್ಅಡ್ವಾಂಟೇಜ್ ಅಂದ್ರೆ ಬ್ರೋಕರ್ಗೆ ಕಮಿಷನ್ ಹೋಗುತ್ತೆ. ಓಕೆ. ಕೆಲವೊಬ್ಬರಿಗೆ ಕಮಿಷನ್ ಕೊಡೋಕೆ ಇಷ್ಟ ಇರಲ್ಲ, ಅವರು ಕಮಿಷನ್ ಚಾರ್ಜ್ ಮಾಡದೇ ಇರುವಂತ ಮ್ಯೂಚುವಲ್ ಫಂಡ್ಸ್ ಕೂಡ ಇರ್ತವೆ. ಫಾರ್ ಎಕ್ಸಾಂಪಲ್, ನೀವು ಮ್ಯೂಚುವಲ್ ಫಂಡ್ ಆರಿಸುವಾಗ ನಿಮಗೆ ಡೈರೆಕ್ಟ್ ಗ್ರೋತ್ ಅಂತ ಇರುತ್ತೆ. ಅಂದ್ರೆ ಡೈರೆಕ್ಟ್ ಆಗಿ ನಿಮ್ಮ ಒಂದು ದುಡ್ಡು ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ ಆಗುತ್ತೆ ಅಂತ ಅರ್ಥ. ಈಗ ಡೈರೆಕ್ಟ್ ಪ್ಲಾನ್ ಗ್ರೋತ್ ಅಂದ್ರೆ ಡೈರೆಕ್ಟ್ ಆಗಿ ಮ್ಯೂಚುವಲ್ ಫಂಡ್ ಮ್ಯಾನೇಜರ್ ನಿಮ್ಮ ಒಂದು ಅಮೌಂಟ್ ನ ಸ್ಟಾಕ್ ಮಾರ್ಕೆಟ್ ಕಂಪನೀಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಓಕೆ. ಸೊ ಹಿ ವಿಲ್ ನಾಟ್ ಟೇಕ್ ಕಮಿಷನ್. ಅದೇ ರೆಗ್ಯುಲರ್ ಅಂದ್ರೆ ಮ್ಯೂಚುವಲ್ ಫಂಡ್ ಮ್ಯಾನೇಜರ್ ಮತ್ತೆ ನಮ್ಮ ನಡುವೆ ಒಬ್ಬ ಏಜೆಂಟ್ ಇರ್ತಾನೆ. ಆ ಏಜೆಂಟ್ ಕಮಿಷನ್ ತಗೊಂತಾನೆ ರೆಗ್ಯುಲರ್ ಗ್ರೋತ್ ಅಂದ್ರೆ. ಈಗ ನಾನು ಎಕ್ಸಾಂಪಲ್ ಹೇಳಿದ್ನಲ್ಲ, ಈಗ ನಾನು ಒಬ್ರಿಗೆ ಫಾರ್ ಎಕ್ಸಾಂಪಲ್ ಅವ್ರ ಹೆಸರು ಆಕಾಶ್ ಅಂತ. ಆಕಾಶ್ ಇಸ್ ಎ ಮ್ಯೂಚುವಲ್ ಫಂಡ್ ಅಡ್ವೈಸರ್. ಓಕೆ. ಅವರು ಒಂದು ಮ್ಯೂಚುವಲ್ ಫಂಡ್ ಅಡ್ವೈಸರ್ ಸಂಸ್ಥೆನೇ ಇಟ್ಕೊಂಡಿದ್ದಾರೆ, ಅವ್ರ ಸಂಸ್ಥೆ ನಡೆಸ್ತಾರೆ. ನಾನು ಅವ್ರ ಹತ್ರ ಹೋಗಿ ಅವ್ರ ಹತ್ರ ಒಂದು ಪ್ಲಾನ್ ಚೂಸ್ ಮಾಡಿ ಅವ್ರ ಹತ್ರ ನಾನು ದುಡ್ಡು ಕೊಡ್ತೀನಿ, ಅವ್ರು ಹೋಗಿ ಬ್ಯಾಂಕ್ ಕಟ್ತಾರೆ, ಮ್ಯೂಚುವಲ್ ಫಂಡ್ ಅಲ್ಲಿ ಕಟ್ತಾರೆ. ಇದು ರೆಗ್ಯುಲರ್. ಓಕೆ. ಸೊ ಇಲ್ಲಿ ನಿಮ್ಗೆ ಅಮೌಂಟ್ ಕಮಿಷನ್ ಚಾರ್ಜ್ ಮಾಡ್ತಾರೆ ಅವರು. ಅದೇ ರೀತಿ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲೂ ಅಷ್ಟೇ, ನೀವು ಆಪ್ಸ್ ನೋಡುವಾಗ ರೆಗ್ಯುಲರ್ ಅಂತ ಇರುತ್ತೆ, ಅಲ್ಲೂ ನಿಮ್ಗೆ ಕಮಿಷನ್ ಚಾರ್ಜ್ ಆಗುತ್ತೆ ರೆಗ್ಯುಲರ್ ಏಜೆಂಟ್ಗೆ. ರೆಗ್ಯುಲರ್ ಇರೋದನ್ನ ಆದಷ್ಟು ಕಮ್ಮಿ ಮಾಡಿ ಡೈರೆಕ್ಟ್ ಅಂತ ಇರುತ್ತಲ್ಲ ಅದನ್ನ ಚೂಸ್ ಮಾಡಿ. ಡೈರೆಕ್ಟ್ ಅಂತಿದ್ದಾಗ ನಿಮ್ಗೆ ಕಮಿಷನ್ ಅಮೌಂಟ್ ಉಳಿಯುತ್ತೆ. ಏನ್ ಬ್ರೋ ಕಮಿಷನ್ ಒಂದು 2% ಚಾರ್ಜ್ ಮಾಡ್ತಾರೆ, 0.5% ಚಾರ್ಜ್ ಮಾಡ್ತಾರೆ ಅಂತ ಅಂದ್ರೂ ಹೌದು ಕರೆಕ್ಟ್, ನಿಮ್ಗೇನು ಎಫೆಕ್ಟ್ ಆಗಲ್ಲ ಅದು. ಬಟ್ ನಿಮ್ಗೆ ಲಾಂಗ್ ಟರ್ಮ್ ಅಲ್ಲಿ ಇದ್ದಾಗ ನಿಮ್ಗೆ ತುಂಬಾ ಎಫೆಕ್ಟ್ ಆಗುತ್ತೆ. ಈಗ ಸೆಕೆಂಡ್, ನಾನು ನಿಮ್ಗೆ ಗ್ರೋ ಆಪ್ ಅಲ್ಲಿ ಕರ್ಕೊಂಡು ಹೋಗಿನೇ ಯಾವ ರೀತಿ ಒಂದು SIP ನ ಸ್ಟಾರ್ಟ್ ಮಾಡಬಹುದು ಅಂತ ಹೇಳ್ತೀನಿ ನೋಡಿ.
ಈಗ ನೋಡಿ ನಾನು ಗುರು ಆ್ಯಪ್ ಬಂದಿದ್ದೀನಿ. ಇಲ್ಲಿ ನಾನು ಇವಾಗ ಮ್ಯೂಚುವಲ್ ಫಂಡ್ ಸೆಕ್ಷನ್ ಹೋಗ್ತೀನಿ. ಮ್ಯೂಚುವಲ್ ಫಂಡ್ ಸೆಕ್ಷನ್ ಹೋಗ್ಬಿಟ್ಟು ನಾನು ಯಾವುದೋ ಒಂದು ಮ್ಯೂಚುವಲ್ ಫಂಡ್ ಸೆಲೆಕ್ಟ್ ಮಾಡ್ತೀನಿ. ಓಕೆ, ಬಿಕಾಸ್ ನನಗೆ ಈ ಮ್ಯೂಚುವಲ್ ಫಂಡ್ ಚೆನ್ನಾಗಿದೆ, ಇದ್ರದ್ದು ಪಾಸ್ಟ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂತ ನನಗೆ ಅನ್ಸುತ್ತೆ. ನಾನು ಆ ಒಂದು ಮ್ಯೂಚುವಲ್ ಫಂಡ್ ಅಲ್ಲಿ ಹೋಗಿ SIP ಅಂತ ಇರುತ್ತೆ, ಒನ್ ಟೈಮ್ SIP ಅಂತ ಇರುತ್ತೆ, ಲಮ್ಸಮ್ SIP ಅಂತ ಇರುತ್ತೆ. ಒನ್ ಟೈಮ್ ಅಂದ್ರೆ ಏನು, ಒಂದೇ ಸಲ ಕಟ್ಬಿಡೋದು. ಈಗ ನಾನು ಒಂದೇ ಲಮ್ಸಮ್ ಅಂತ ಬಗ್ಗೆ ಮಾತಾಡ್ತಾ ಇಲ್ಲ, SIP ಬಗ್ಗೆ ಮಾತಾಡ್ತಿದ್ದೀನಿ. ಸೊ SIPಗೆ ಹೋಗಿ ಅಲ್ಲಿ ನಾನು ಇವಾಗ ಫಾರ್ ಎಕ್ಸಾಂಪಲ್ ನಾನು ಎವ್ರಿ ಮಂತ್ ನನಗೆ 5000 ಅಮೌಂಟ್ ಸೇವ್ ಮಾಡೋ ಕೆಪಾಸಿಟಿ ಇದೆ ಅಂತ ತಿಳ್ಕೊಳ್ಳೋಣ. ನಾನು 5000 ಅಮೌಂಟ್ ಚೂಸ್ ಮಾಡ್ತೀನಿ. ಅಲ್ಲಿ ಎವ್ರಿ ಮಂತ್ ಡೇಟ್ ನನಗೆ ಇಷ್ಟನೇ ತಾರೀಕು ನನ್ನ ಅಮೌಂಟ್ ಡೆಬಿಟ್ ಆಗಬೇಕು ಅಂತ ನಾನು ಚೂಸ್ ಮಾಡ್ತೀನಿ. ಆ ಒಂದು ತಾರೀಕಿಗೆ ನನ್ನ ಅಮೌಂಟ್ ಕಟ್ ಆಗುತ್ತೆ. ಇಷ್ಟೇ SIP ಮಾಡೋದು. ನೋಡಿದ್ರಲ್ಲ ಯಾವ ರೀತಿ ಅಂತ. ಇಷ್ಟೇ SIP ನ ಸ್ಟಾರ್ಟ್ ಮಾಡೋದು. ಇದನ್ನ ಗ್ರೋ ಅಲ್ಲಿ ನಾನು ತೋರಿಸಿದೀನಿ. ನೀವು ಝೆರೋದಾ, ಅಪ್ಸ್ಟಾಕ್ಸ್, ಏಂಜಲ್ ಒನ್ ಎಲ್ಲಾದ್ರಲ್ಲೂ ಸೇಮ್ ಹಿಂಗೇನೆ. ಈಗ ಗ್ರೋ ಅಲ್ಲಿ ಮಾಡದೇ ಇರೋರು, ನಾನು ಆಗ್ಲೇ ಹೇಳ್ದಂಗೆನೆ ಅವರು ಒಂದು ಅಡ್ವೈಸರ್ ಸಂಸ್ಥೆಗಳು ಇರ್ತಾವಲ್ಲ, ಮ್ಯೂಚುವಲ್ ಫಂಡ್ ಅಡ್ವೈಸರ್, ಅವ್ರ ಹತ್ರ ಹೋಗಿನೂ ಮಾಡ್ತಾರೆ. ಸೊ ಈ ರೀತಿ ಒಂದು SIP ನ ಸ್ಟಾರ್ಟ್ ಮಾಡಬೇಕು. ಈಗ SIP ಬಗ್ಗೆ ನಾನು ನಿಮಗೆ ಕೆಲವೊಂದು ಟಿಪ್ಸ್ ಕೊಡ್ತೀನಿ, ಕೇಳಿ. ಈಗ ಪಾಯಿಂಟ್ ನಂಬರ್ 3, SIP ನ ಯಾವಾಗಲೂ ಸ್ಟೆಪ್ ಅಪ್ ಮಾಡಕ್ಕೆ ಕಲೀರಿ. ಓಕೆ, ಈಗ ನಾರ್ಮಲ್ SIP ಮಾಡಿದ್ರೆ ನಿಮಗೆ ಪ್ರಾಫಿಟ್ ತುಂಬಾ ಇರಲ್ಲ ಲಾಂಗ್ ಟರ್ಮ್ ಮಾಡಿದಾಗ. ಬಟ್ ನೀವು ಸ್ಟೆಪ್ ಅಪ್ ಮಾಡಿದಾಗ, ಸ್ಟೆಪ್ ಅಪ್ ಅಂದ್ರೆ ಏನು, ಎವ್ರಿ ಇಯರ್ ಒಂದು 10% ಇಲ್ಲ 5% ನಿಮ್ಮ ಒಂದು SIP ಅಮೌಂಟ್ ಇನ್ಕ್ರೀಸ್ ಮಾಡೋದು. ಫಾರ್ ಎಕ್ಸಾಂಪಲ್ ನಾನು 5000 SIP ಸ್ಟಾರ್ಟ್ ಮಾಡಿದ್ದೀನಿ. ನನಗೆ ನೆಕ್ಸ್ಟ್ ಇಯರ್ 10% ಸ್ಟೆಪ್ ಅಪ್ ಇನ್ಕ್ರೀಸ್ ಮಾಡಬೇಕು. ನೆಕ್ಸ್ಟ್ ಇಯರ್ ಅಂತಲ್ಲ, ಎವ್ರಿ ಇಯರ್. ಓಕೆ, ಆನ್ಯುವಲ್ ಸ್ಟೆಪ್ ಅಪ್ 10% ಇನ್ಕ್ರೀಸ್ ಮಾಡಬೇಕು ನಾನು. ಸೊ ನಾನೇನ್ ಮಾಡ್ತೀನಿ, 5500 ಕಟ್ತಾ ಇರ್ತೀನಲ್ಲ ಫಸ್ಟ್ ಇಯರ್, ನೆಕ್ಸ್ಟ್ ಇಯರ್ ಇಂದ ನಾನು 5500 ಕಟ್ಕೊಂಡು ಹೋಗ್ತೀನಿ ಸೆಕೆಂಡ್ ಇಯರ್ ಇಂದ. ಬಿಕಾಸ್ 10%, 5000 ಇಂಟು 10% 500, 5000ಕ್ಕೆ 500 ಆಡ್ ಮಾಡಿದ್ರೆ 5500. ಸೊ 5500 ಕಟ್ತಾ ಹೋಗ್ತೀನಿ ಈ ರೀತಿ. ಸೆಕೆಂಡ್ ಇಯರ್ ಏನಾಗುತ್ತೆ, 5500 ಮೇಲೆ 10% ಆಗುತ್ತೆ. ಸೊ 5500 ಇಂಟು 10% 550. ಸೊ 5500 ಪ್ಲಸ್ 550 6050. ಸೊ ಈ ರೀತಿ. ಸೊ ನೀವು ಥರ್ಡ್ ಇಯರ್ ಇಂದ 6050 ಕಟ್ಕೊಂಡು ಹೋಗ್ತೀರಾ. ಈ ರೀತಿ ಆನ್ಯುವಲ್ ಸ್ಟೆಪ್ ಅಪ್ ವರ್ಕ್ ಆಗುತ್ತೆ. ಅದೇ ನೀವು ನಾರ್ಮಲ್ SIP ಮಾಡಿದ್ರೆ, ಸ್ಟೆಪ್ ಅಪ್ SIP ಮಾಡಲ್ಲ, ನಾರ್ಮಲ್ SIP ಅಂದ್ರೆ ಎವ್ರಿ ಇಯರ್ 5000ನೇ ಕಟ್ತಾ ಹೋಗ್ತೀರಾ. ಸೊ ಯಾವ್ದು ಬೆಟರ್? ಸೊ ನನ್ನ ಒಂದು ಅಡ್ವೈಸ್ ಏನು, ಪ್ರತಿ ಸಲ ನೀವು ಸ್ಟೆಪ್ ಅಪ್ SIP ನೇ ಚೂಸ್ ಮಾಡಿ. ಪಾಯಿಂಟ್ ನಂಬರ್ 4, ಇನ್ನೊಂದು ಅಡ್ವೈಸ್ ಕೊಡ್ತೀನಿ ನಾನು. ಏನಂದ್ರೆ ಯಾವಾಗ್ಲೂ ಅಷ್ಟೇ, ಎಲ್ಲರೂ ಅಷ್ಟೇ, SIP ನ 3 ವರ್ಷ 4 ವರ್ಷ 5 ವರ್ಷ ಮಾಡಂಗಿದ್ರೆ ಮಾಡ್ಬೇಡ್ರಿ. ನಿಮ್ಗೆ ಏನು ರಿಟರ್ನ್ ಸಿಗಲ್ಲ, ಅದರಿಂದ ಪ್ರಾಫಿಟ್ ನೀವು ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಯಾಕಂತ ಹೇಳ್ತೀನಿ. ಈಗ ನೀವು 5 ವರ್ಷ ಮಾಡ್ತೀರಾ SIP ಮಾಡಿ, ಅಷ್ಟು ಕಷ್ಟಪಟ್ಟು ಕಟ್ಟಿ ಸ್ಟೆಪ್ ಅಪ್ ಮಾಡ್ತೀರಾ, ಎಲ್ಲ ಮಾಡ್ತೀರಾ. ಬಟ್ ನಿಮ್ಗೆ ರಿಟರ್ನ್ಸ್ ಜಾಸ್ತಿ ಬರಲ್ಲ 5 ವರ್ಷದಲ್ಲಿ. ಆ ರಿಟರ್ನ್ ಬರುತ್ತಲ್ಲ, ಅದ್ರ ಮೇಲೆ ಅಗೇನ್ ನಿಮ್ಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ 12.5% ಕಟ್ ಆಗುತ್ತೆ. ಅದು ಕಟ್ಟಾಗಿ ಬರುತ್ತೆ. ಬಟ್ ನಿಮ್ಗೆ ಅಷ್ಟೊಂದು ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇರೋವಂತ ರಿಟರ್ನ್ಸ್ ನೀವು ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಅದೇ ನೀವು 15 ಇಯರ್ಸ್ ಮಾಡಿದಾಗ ಇಲ್ಲ 10 ಇಯರ್ಸ್ ಮಾಡಿದಾಗ ನೀವು ಊಹೆನೂ ಮಾಡೋಕ್ಕಾಗಲ್ಲ, ಅಷ್ಟು ಅಮೌಂಟ್ ವೆಲ್ತ್ ಕ್ರಿಯೇಟ್ ಆಗುತ್ತೆ. ಈಗ ನಿಮ್ಗೆ ಸ್ಕ್ರೀನ್ ಮೇಲೆ ನಾನು ತೋರಿಸ್ತೀನಿ, ಇದನ್ನ ನೋಡಿ ನೀವೇ ಡಿಸೈಡ್ ಮಾಡಿ ಎಷ್ಟು ವರ್ಷ SIP ಮಾಡಿದ್ರೆ ಒಳ್ಳೇದು ನಿಮ್ಗೆ ಅಂತ ನೋಡಿ. ಈಗ ನೋಡಿ ಸ್ಕ್ರೀನ್ ಮೇಲೆ ನಾನು 6000 SIP ನಾನು ಸ್ಟಾರ್ಟ್ ಮಾಡ್ತೀನಿ. ಸಿಂಪಲ್, ನಿಮ್ಗೆ ಎಕ್ಸಾಂಪಲ್ ನೋಡಿ, 6000 SIP ಮಾಡ್ತೀನಿ ನಾನು, 10% ಆನ್ಯುವಲ್ ಸ್ಟೆಪ್ ಅಪ್ ಮಾಡ್ತೀನಿ. ನೋಡಿ 6000 SIP ನಾನು 10% ಆನ್ಯುವಲ್ ಸ್ಟೆಪ್ ಅಪ್ ಇನ್ಕ್ರೀಸ್ ಮಾಡಿ ಎಕ್ಸ್ಪೆಕ್ಟೆಡ್ ರಿಟರ್ನ್ ಅಟ್ಲೀಸ್ಟ್ ನಾನು ಶಾರ್ಟ್ ಟರ್ಮ್ ಅಲ್ವಾ, ಅಟ್ಲೀಸ್ಟ್ ನಾನು ಏನ್ ಮಾಡ್ತೀನಿ 15% ಇಟ್ಕೊಂತೀನಿ. 5 ಇಯರ್ಸ್ ಮಾಡ್ತಿದ್ದೀರಾ ನೀವು ಅಂತ ತಿಳ್ಕೊಳ್ಳೋಣ. ನಾನು 5 ಇಯರ್ಸ್ ಮಾಡಿದ್ರೆ ನನಗೆ ಟೋಟಲ್ ಇನ್ವೆಸ್ಟ್ಮೆಂಟ್ ನಂದು 4,39,000 ಆಗುತ್ತೆ. ಟೋಟಲ್ ವ್ಯಾಲ್ಯೂ ನನಗೆ 6,38,000 ಆಗುತ್ತೆ. ಇಂಟ್ರೆಸ್ಟ್ ರಿಟರ್ನ್ ನನಗೆ 1,99,000 ಬರುತ್ತೆ. ಅಂದ್ರೆ ನೀವು 4 ಲಕ್ಷ ಹಾಕಿ ನಿಮ್ಗೆ ಬರೀ 2 ಲಕ್ಷ ಬರುತ್ತೆ ಪ್ರಾಫಿಟ್. ಮಾಡಬೇಡಿ 5 ಇಯರ್ಸ್ ನೋಡಿ, ಅದಕ್ಕೆ ಹೇಳೋದು ಮಾಡಬಾರ್ದು ಅಂತ. ಅದೇ 5 ಇಯರ್ಸ್ ಜಾಗದಲ್ಲಿ ನೀವು 10 ಇಯರ್ ಮಾಡಿ, ಸೇಮ್ ಮೇಲೆ ಇರೋದೆಲ್ಲ ಸೇಮ್ ಇರುತ್ತೆ. 6000 SIP ಮಂತ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಆನ್ಯುವಲ್ ಸ್ಟೆಪ್ ಅಪ್ 10%, ಎಕ್ಸ್ಪೆಕ್ಟೆಡ್ ರಿಟರ್ನ್ 15% ಇಟ್ಕೊಂತೀನಿ ನಾನು. ಯಾಕಂದ್ರೆ ಮಾರ್ಕೆಟ್ ಯಾವಾಗ ಏನಾಗುತ್ತೆ ಹೇಳಕ್ಕಾಗಲ್ಲ. ಸೊ ಎಕ್ಸ್ಪೆಕ್ಟೆಡ್ ರಿಟರ್ನ್ 15% ಇಟ್ಕೊಂತೀನಿ. ಟೈಮ್ ಪೀರಿಯಡ್ 10 ಇಯರ್ ಮಾಡಿದೀನಿ. ಈಗ ನೋಡಿ ಟೋಟಲ್ ಇನ್ವೆಸ್ಟ್ಮೆಂಟ್ ಅಮೌಂಟ್ ನಂದು 11,57,000 ಆಗುತ್ತೆ. ಅಂಡ್ ಇಂಟ್ರೆಸ್ಟ್ ನನಗೆ ಅದ್ರ ಮೇಲೆ 12,26,000 ಆಗುತ್ತೆ. ಟೋಟಲ್ ವ್ಯಾಲ್ಯೂ ನನಗೆ 23 lakh ಆಗುತ್ತೆ. 23,75,000 ರೂಪಾಯಿ ಆಗುತ್ತೆ ನನಗೆ. ಅದೇ ನಾನು ಈಗ ನೀವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಕಟ್ ಆಗೋದು 12.25 ಬಂದು 12,26,000 ಮೇಲೆ ಕಟ್ ಆಗುತ್ತೆ. ಓಕೆ, ಗೊತ್ತಿರಲಿ ನಿಮಗೆ. ಈಗ ನಾನು 10 ಇಯರ್ಸ್ ಇರೋದು 15 ಇಯರ್ಸ್ ಮಾಡ್ತೀನಿ. ಓಕೆ, 6000 SIP ಸೇಮ್, 10% ಸೇಮ್, 15% ಬಟ್ 15 ಇಯರ್ಸ್ ಮಾಡಿದೀನಿ. ಈಗ ನೋಡಿ ಇನ್ವೆಸ್ಟೆಡ್ ಅಮೌಂಟ್ ಏನಾಗುತ್ತೆ 22 lakh ಆಗುತ್ತೆ, 87,000. ರಿಟರ್ನ್ಸ್ ನನಗೆ 43 lakh ಆಗುತ್ತೆ. ಡಬಲ್ ನೋಡಿ, ಡಬಲ್. ಅಂಡ್
ಟೋಟಲ್ ನಂಗೆ ವ್ಯಾಲ್ಯೂ 66,59,000 ಆಗುತ್ತೆ. ಈಗ ನೋಡಿ 5 ಇಯರ್ ನೋಡಿದ್ರಿ, 10 ಇಯರ್ ನೋಡಿದ್ರಿ, 15 ಇಯರ್ ನೋಡಿದ್ರಿ, ಹೌದು. ಬಟ್ ಆಕ್ಚುಲಿ ನಿಮಗೆ ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಮ್ಯಾಜಿಕ್ ಗೊತ್ತಾಗೋದು ಆಫ್ಟರ್ 15 ಇಯರ್ಸ್ ಮೇಲೆ. ಟ್ರೆಮಂಡಸ್ ನಿಮ್ಗೆ ರಿಟರ್ನ್ ಸಿಗುತ್ತೆ, ನೀವು ಊಹೆನೂ ಮಾಡೋಕ್ಕಾಗಲ್ಲ. ಇವನ್ ನಾವು ಶಾಕ್ ಹೋಗ್ತೀವಿ ಅಷ್ಟು ರಿಟರ್ನ್ ಬರುತ್ತಾ ಅಂತ, ಬಟ್ ಬರುತ್ತೆ, ನಿಜವಾಗ್ಲೂ ಬರುತ್ತೆ, 100% ಬರುತ್ತೆ. ಇದನ್ನೇ ನಾವು ಅಲ್ಲಿಂದ ನಿಮಗೆ ಪೇಷನ್ಸ್ ಪೀರಿಯಡ್ ಅಂತ ಕರಿತೀವಿ, ಡಿಸಿಪ್ಲಿನ್ ಪೀರಿಯಡ್ ಅದೇ. ಓಕೆ, ನೀವು ಡಿಸಿಪ್ಲಿನ್ ಆಗಿ ಅದನ್ನೇ SIP ನೀವು ಕಂಟಿನ್ಯೂ ಮಾಡಿದ್ರೆ ಸ್ಕ್ರೀನ್ ಮೇಲೆ ನೋಡಿ ಯಾವ ರೀತಿ ರಿಟರ್ನ್ಸ್ ಕೊಡ್ತಾರ ಅಂತ ನೀವೇ ನೋಡಿ. ಅದೇ 15 ಇಯರ್ ಮಾಡಿದಿರ, ನೀವೇನಾದ್ರು 20 ಇಯರ್ಸ್ ಮಾಡಿದ್ರೆ ನೋಡಿ ಟೋಟಲ್ ಇನ್ವೆಸ್ಟ್ಮೆಂಟ್ ನಿಮ್ದು 41,23,800 ಆಗುತ್ತೆ. ಇಂಟ್ರೆಸ್ಟ್ ರಿಟರ್ನ್ ನೋಡಿ 1,25,77,000 ಟೋಟಲ್ ವ್ಯಾಲ್ಯೂ 1,67,00,000 ಬಂದಿದೆ ನಿಮ್ಗೆ. ಅದೇ 20 ಇಯರ್ಸ್ ಮಾಡಿದ್ರೆ ನೀವು 22 ಇಲ್ಲ 25 ಇಯರ್ ಮಾಡ್ಬಿಟ್ರೆ ಅಂತ ತಿಳ್ಕೊಳ್ಳಿ, ಗೆದ್ರಿ ನೀವು ಜೀವನದಲ್ಲಿ. ಟೋಟಲ್ ಇನ್ವೆಸ್ಟ್ಮೆಂಟ್ ನಿಮ್ದು 70 lakhs, ಟೋಟಲ್ ವ್ಯಾಲ್ಯೂ ನಿಮಗೆ 3,94,00,000, ಹತ್ರ 4 ಕೋಟಿ. ನೋಡಿ ಸರ್ ಹೇಗ್ ಸಾಧ್ಯ ಅಂತ ನೀವು ಅನ್ಕೋಬಹುದು. ನೋಡಿ 15 ಇಯರ್ಸ್ ಇದ್ದಾಗ ನಾನು 22 lakh ಮಾಡಿದ್ದೆ, ಡಬಲ್ ಆಯ್ತು ನನ್ನ ಅಮೌಂಟ್ ಅಷ್ಟೇ. 27 ಲಕ್ಷ ಇರೋದು 43 ಲಕ್ಷ ಆಯ್ತು, ಡಬಲ್ ಆಯ್ತು. ಆ 15 ನಾನು ಇನ್ನ 10 ವರ್ಷ ನಾನು ಏನಾದ್ರು ಕಷ್ಟಪಟ್ಟು ಕಟ್ಬಿಟ್ರೆ 70 ಲಕ್ಷಕ್ಕೆ ಹೋಗಿ ನಂಗೆ ರಿಟರ್ನ್ಸ್ 3,24,00,000 ಬರ್ತಿದೆ. ಟೋಟಲ್ ನಂಗೆ ವ್ಯಾಲ್ಯೂ 3,94,00,000, ಇನ್ನ 6 ಲಕ್ಷ ಆಡ್ ಮಾಡ್ರೆ 4 ಕೋಟಿ, 4 crores ನಂಗೆ ಟೋಟಲ್ ವ್ಯಾಲ್ಯೂ ಬರುತ್ತೆ ನನಗೆ. ಸೊ ನೋಡಿ ಯಾವ ರೀತಿ ಸ್ಟೆಪ್ ಅಪ್ SIP ವರ್ಕ್ ಆಗುತ್ತೆ ಅಂತ. ಸ್ಟೆಪ್ ಅಪ್ SIP ಅಂತಲ್ಲ, ಲಾಂಗ್ ಟರ್ಮ್ ಯಾಕೆ ಮಾಡಬೇಕು ಅಂತ ನಾನು ಇದಕ್ಕೆ ಹೇಳ್ತೀನಿ. ನಾನು ಪ್ರತಿಯೊಬ್ಬರಿಗೂ ಅಡ್ವೈಸ್ ಮಾಡೋದಿದೆ, ನನಗೆ ಯಾರೇ ಮೆಸೇಜ್ ಮಾಡಲಿ ಇನ್ಸ್ಟಾಗ್ರಾಮ್ ಅಲ್ಲಿ, ನಾನು ಪ್ರತಿಯೊಬ್ಬರಿಗೂ ಅಡ್ವೈಸ್ ಮಾಡೋದು ಸೇಮ್ ಇದೇನೆ. ಎಲ್ಲರೂ ಅಷ್ಟೇ ನೆನ್ಪಿಟ್ಕೊಳ್ಳಿ. ಮೊದಲನೇದು SIP ಅಂದ್ರೆ ಏನಂತ ನೀವು ತಿಳ್ಕೊಂಡ್ರಿ. ಎರಡನೇದು ಯಾವಾಗಲೂ ಅಷ್ಟೇ ಶಾರ್ಟ್ ಟರ್ಮ್ ಮಾಡಬೇಡಿ, ಲಾಂಗ್ ಟರ್ಮೇ ಮಾಡಿ. SIP ಲಾಂಗ್ ಟರ್ಮೇ ಮಾಡಿ, ಶಾರ್ಟ್ ಟರ್ಮ್ ಮಾಡಬೇಡಿ. ಮೂರನೇದು ಇನ್ನೊಂದು, ಇವಾಗ ಶಾರ್ಟ್ ಟರ್ಮ್ ಮಾಡೋರು ಏನ್ ಮಾಡ್ಬೇಕಂದ್ರೆ ಗೋಲ್ಡ್ ಮೇಲ್ ಮಾಡಿ ಅಷ್ಟೇ. ನಾನು ಇನ್ನೇನು ಹೇಳಲ್ಲ. ಗೋಲ್ಡ್ ಪ್ಲಾನ್ಸ್ ಇದಾವೆ, ಗೋಲ್ಡ್ ಜ್ಯುವೆಲರಿ ಶಾಪ್ಸ್ ಹೋಗಿ ಅಲ್ಲಿ ಅಟ್ಲೀಸ್ಟ್ ಮಿನಿಮಮ್ 7,000 ಅಂತ ಸ್ಟಾರ್ಟ್ ಮಾಡಿ 6,000 ಕಟ್ಟಿ ಪರ್ ಮಂತ್. ಅಲ್ಲಿ ಪ್ಲಾನ್ಸ್ ಹೇಳ್ತಾರೆ ಅವರು, ಅಲ್ಲಿ ಪ್ಲಾನ್ಸ್ ಹೇಳೋ ಪ್ರಕಾರನೇ ನೀವು 6,000 ಕಟ್ಕೊಂಡೋಗಿ 60,000 ಆಗುತ್ತೆ. ಗೋಲ್ಡ್ ಕಾಯಿನ್ ಇಲ್ಲ ಗೋಲ್ಡ್ ಬಿಸ್ಕೆಟ್ ನ ತಗೊಂಡ್ಬಂದು ಮನೆ ಇಟ್ಕೊಳ್ಳಿ, 2-3 ವರ್ಷ ಆದ್ಮೇಲೆ ಸೇಲ್ ಮಾಡಿ, ಅದೇ ರೇಟಿಗೆ ಸೇಲ್ ಆಗುತ್ತೆ. ಇದು ಬೆಸ್ಟ್ ಒಂಥರ ಸ್ಟ್ರಾಟಜಿನ ಯೂಸ್ ಮಾಡಿ ಸೇಲ್ ಮಾಡುವಂತ ಒಂದು ಟ್ರಿಕ್. ಇನ್ನು ನೀವು ಮ್ಯೂಚುವಲ್ ಫಂಡ್ ಬಂದ್ರೆ ನಾನು ಇವಾಗ ಹೇಳಿದಲ್ಲ, ಲಾಂಗ್ ಟರ್ಮೇ ಮಾಡಿ. ಮೂರನೇ ಪಾಯಿಂಟ್ ಏನು, ಸ್ಟೆಪ್ ಅಪ್ SIPನೇ ಮಾಡಿ, ನಾರ್ಮಲ್ SIP ಮಾಡಬೇಡಿ. ಅಂಡ್ ಯಾವಾಗಲೂ ಅಷ್ಟೇ SIPನೇ ನೀವು ತುಂಬಾ SIPಗಳು ಮಾಡ್ಕೋಬೇಡಿ. ಒಂದಿಲ್ಲ 2 SIP ಇಟ್ಕೊಳ್ಳಿ, ಆ SIP ಅಮೌಂಟ್ ತುಂಬಾ ಚೆನ್ನಾಗಿರ್ಲಿ. ಫಾರ್ ಎಕ್ಸಾಂಪಲ್ 6,000 rupees ಒಂದು SIP ಮಾಡಿದ್ದೀರಾ, ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು. ಇವಾಗ ಮಹೀಂದ್ರ ಮನೋಲೈಫ್ ಅಲ್ಲಿ ಮಾಡಿದ್ದೀರಾ, ಮಹೀಂದ್ರ ಮನೋಲೈಫ್ ಮಲ್ಟಿ ಕ್ಯಾಪ್ ಫಂಡ್ ಅಲ್ಲಿ ಮಾಡಿದ್ದೀರಾ, 6,000 SIP, ಸ್ಟೆಪ್ ಅಪ್ 10% ಮಾಡಿದ್ದೀರಾ, ವೆರಿ ಗುಡ್. ಇನ್ನೊಂದು SIP ಮಾಡ್ಬೇಕಂತ ಅನ್ಸುತ್ತೆ, ಇನ್ನೊಂದು 7,000 ಅಲ್ಲಿ 8,000 ಮಾಡ್ಬಿಡಿ, ಮುಗೀತು. ಇಲ್ಲ ಅಷ್ಟು ಕಾಸಾಗಲ್ವಾ, ಅಟ್ಲೀಸ್ಟ್ 5,000 ಮಾಡಿ. 5,000 ಮಾಡಿ, ಒಂದು ಸ್ಟೆಪ್ ಅಪ್ 10% ಮಾಡಿ, 6,000 ಮಾಡಿ, 10% ಮಾಡಿ, ಸ್ಟೆಪ್ ಅಪ್ ಮಾಡಿ, ಮುಗೀತು. SIP ಕಡೆ ತಲೆನೇ ಹಾಕ್ಬಿಡಿ, ಇವೆರಡು ಮಾಡಿ ಬಿಟ್ಬಿಡಿ. ಇದನ್ನೇ ನೀವು ಡಿಸಿಪ್ಲಿನ್ ಆಗಿ ನಾನು ಹೇಳಿದ್ನಲ್ಲ, 5 ವರ್ಷ 10 ವರ್ಷ 15 ವರ್ಷ 20 ವರ್ಷ ಮಾಡಿ, ನಿಮ್ಗೆ ಒಳ್ಳೆ ರಿಟರ್ನ್ಸ್ ಬರುತ್ತೆ. ಒಂದು ಡೌಟ್ ಬರುತ್ತೆ ನಿಮ್ಗೆ, ಇವಾಗ ಸರ್ ನಾನು 10 ವರ್ಷ ಮಾಡ್ಬಿಡ್ತೀನಿ, ನಾನು ಇವಾಗ ರಿಟರ್ನ್ಸ್ ವಿಡ್ರಾ ಮಾಡ್ಬೋದು, ನಾನು ಮಾಡ್ಬೋದು, ಖಂಡಿತ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಿಮ್ಗೆ ಆಗ್ಲೇ ನಿಮ್ಗೆ ತೋರಿಸ್ದಂಗೆ 10 ವರ್ಷಕ್ಕೆ ಎಷ್ಟು 44 ಲಕ್ಷ ಎಷ್ಟು ಆಗುತ್ತೆ, 43 ಲಕ್ಷ. ನಿಮ್ಗೆ ಆ 43 ಲಕ್ಷದಲ್ಲಿ 20 ಲಕ್ಷ ಬೇಕಾಗುತ್ತೆ, ವಿಡ್ರಾ ಮಾಡಿ 20 ಲಕ್ಷ, ಪರವಾಗಿಲ್ಲ, ಏನಾಗಲ್ಲ. ಇನ್ನ 20 ಲಕ್ಷ ಅದಕ್ಕೆ ಮತ್ತೆ ಕಂಟಿನ್ಯೂ ಮಾಡಿ. ಬಟ್ ಅಟ್ಲೀಸ್ಟ್ 43 ಲಕ್ಷ ಆದ್ರೂ ಆಗಿದೆಯಲ್ಲ ನಿಮ್ಮ ಹತ್ರ, 43 ಲಕ್ಷ ವೆಲ್ತ್ ಕ್ರಿಯೇಟ್ ಆಗಿದೆ. ಆದ್ರೆ ನಿಮ್ಗೆ 20 ಲಕ್ಷನೋ 10 ಲಕ್ಷ 5 ಲಕ್ಷ ವಿಡ್ರಾ ಮಾಡಿ, ಏನಕ್ಕೋ ಮತ್ತೆ ಕಂಟಿನ್ಯೂ ಮಾಡಿ. ಸೊ ಈ ರೀತಿ ನೀವು ಮಾಡಿದಾಗ ನಿಮ್ಗೆ ಅಷ್ಟು ವೆಲ್ತ್ ಕ್ರಿಯೇಟ್ ಆದಾಗ ನಿಮ್ಗೆ 45 ಲಕ್ಷದಲ್ಲಿ 5 ಲಕ್ಷ ತೆಗೆಯೋದೇನು ದೊಡ್ಡ ವಿಷಯ ಅಲ್ಲ. ಬಟ್ ನಿಮ್ಗೆ ಆ ವೆಲ್ತ್ ಕ್ರಿಯೇಟ್ ಆಗ್ಬೇಕಂದ್ರೆ ನೀವು ಮಾಡ್ಬೇಕೇನೆ, ಕಷ್ಟ ಆದ್ರೂ ಪಡಬೇಕಲ್ವಾ ಆ ಒಂದು ಸ್ಟೇಜ್ ಹೋಗೋಕೆ. ಆ ಒಂದು ಸ್ಟೇಜ್ ಹೋಗೋಕೆ ಕಷ್ಟಪಟ್ರೇನೆ ಇಲ್ಲಿ ನೀವು ಅಮೌಂಟ್ ಸೇವ್ ಮಾಡಿದ್ರೇನೆ ಅಲ್ಲಿಗೆ ಹೋಗಕ್ಕಾಗುತ್ತೆ. ಇಲ್ಲ ನಾನು ಬರೀ 3 ವರ್ಷ ಮಾಡ್ತೀನಿ 5 ವರ್ಷ ಮಾಡ್ತೀನಿ ಅಂದ್ರೆ ನಿಮ್ಗೆ ವೆಲ್ತ್ ಕ್ರಿಯೇಟ್ ಆಗುತ್ತೆ ಬರೀ 6 ಲಕ್ಷ. 6 ಲಕ್ಷದಲ್ಲಿ ಮತ್ತೆ ನಿಮ್ಗೆ ಅದು ಬೇಕಾಗಿರುತ್ತೆ, 6 ಲಕ್ಷ ಬೇಕಾಗಿರುತ್ತೆ. ಈಗಿನ ಜೀವನ ಮುಂದೆ ನೆನ್ಸ್ಕೊಂಡ್ರೆ 6 ಲಕ್ಷ ಏನು ಇರಲ್ಲ. ಸೊ ಯಾವಾಗ್ಲೂ ಅಮೌಂಟ್ ಜಾಸ್ತಿ ಹಾಕಿ, ಸ್ಟೆಪ್ ಅಪ್ ಮಾಡಿ, ವೆಲ್ತ್ ತುಂಬಾ ಕ್ರಿಯೇಟ್ ಆಗಲಿ. ತುಂಬಾ ಅಮೌಂಟ್ ಕ್ರಿಯೇಟ್ ಆದಾಗ ನಿಮ್ಗೆ ವಿಡ್ರಾ ಮಾಡ್ಬೇಕಾದ್ರೆ ನಿಮ್ಗೆ ಅನ್ಸಲ್ಲ, ನಾನು ಕಮ್ಮಿನೇ ವಿಡ್ರಾ ಮಾಡ್ತಿದ್ದೀನಿ ಇಲ್ಲ ಜಾಸ್ತಿ ವಿಡ್ರಾ ಮಾಡ್ತಿದ್ದೀನಿ, ನನಗೇನು ಡಿಫ್ರೆನ್ಸ್ ಆಗಲ್ಲ ಅದು. ಸೊ ಇದು ನನ್ನ ಒಂದು ಅಡ್ವೈಸ್. ಸ್ಟೆಪ್ ಅಪ್ ಮಾಡಬೇಕು, ಲಾಂಗ್ ಟರ್ಮ್ ಮಾಡಬೇಕು, ಒಳ್ಳೆ ಮ್ಯೂಚುವಲ್ ಫಂಡ್ ಚೂಸ್ ಮಾಡಬೇಕು. ಇವೆಲ್ಲ ಮಾಡಿದಾಗ ನಿಮಗೆ ಒಂದು ಸಕ್ಸಸ್ಫುಲ್ ವೆಲ್ತ್ ಕ್ರಿಯೇಟ್ ಮಾಡಬಹುದು. ಶಾರ್ಟ್ ಟರ್ಮ್ ಗೋಲ್ ಇರೋರು ಏನ್ ಮಾಡಿ, ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿ. ಗೋಲ್ಡ್ ETFs ಇದಾವೆ, ಗೋಲ್ಡ್ ಸವರಿನ್ ಬಾಂಡ್ಸ್ ಇದಾವೆ. ಇಲ್ಲ ನಾನು ಕೇಳಿದ್ರೆ ನೀವು ತನಿಷ್ಕ್ ಇದೆ, ಮಲಬಾರ್ ಇದೆ, GRT ಜ್ಯುವೆಲರ್ಸ್, ಭೀಮಾ ಜ್ಯುವೆಲರ್ಸ್, ಆ ಒಂದು ಶಾಪ್ಗಳಿಗೆ ಹೋಗಿ ಅಲ್ಲಿ ಗೋಲ್ಡ್ ಪ್ಲಾನ್ ಹೇಳ್ತಾರೆ ಅವರು. ಗೋಲ್ಡ್ ಪ್ಲಾನ್ ಚೂಸ್ ಮಾಡಿ. 8,000 ಪರ್ ಮಂತ್ ಕಟ್ಟಬೇಕಂತ ಇರುತ್ತೆ, 11 ತಿಂಗಳು 8,000 ಕಟ್ಟಿ
ಆ ಒಂದು 11 ತಿಂಗಳಾದ್ಮೇಲೆ 88 ಸಾವಿರ ಎಷ್ಟಾಗುತ್ತೆ. 88 ಸಾವಿರಕ್ಕೆ ನಿಮಗೆ ಗೋಲ್ಡ್ ಕಾಯಿನ್ ಎಲ್ಲ ಬಿಸ್ಕೆಟ್ ಕೊಡ್ತಾರೆ, ತಗೊಂಬಂದು ಇಟ್ಕೊಳ್ಳಿ ಮನೇಲಿ. 2-3 ವರ್ಷ 4 ವರ್ಷ ಹಂಗೆ ಇರಲಿ, ಸೇಲ್ ಮಾಡಿ 4 ವರ್ಷ ಆದ್ಮೇಲೆ. ಇದು ಒಂದು ಸ್ಟ್ರಾಟಜಿ ಅಂತಾನೆ ಹೇಳ್ಬೋದು. ಸೊ ಈ ತರ ಮಾಡಿ. ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಎಲ್ಲಾ ಡೌಟ್ಸ್ ನಾನು ಕ್ಲಿಯರ್ ಮಾಡಿದೆ ಅಂತ ಅನ್ಕೊಂಡಿದ್ದೀನಿ. ಯಾವ್ದಾದ್ರು ಡೌಟ್ಸ್ ನಿಮ್ಗೆ ಕ್ಲಿಯರ್ ಮಾಡಿಲ್ಲ, ನಿಮ್ಗೆ ಡೌಟ್ ಇನ್ನೂ ಇದ್ರೆ ದಯವಿಟ್ಟು ನಂಗೆ ಕಮೆಂಟ್ ಮಾಡಿ, ಇಲ್ಲ ನಂಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಟೆಕ್ಸ್ಟ್ ಮಾಡಿ, ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ಅವ್ರಿಗೆ ರಿಪ್ಲೈ ಮಾಡ್ತೀನಿ, ನಮ್ಗೆ ಅಲ್ಲೂ ಕ್ಲಿಯರ್ ಮಾಡ್ತೀನಿ. ಅಕಸ್ಮಾತ್ ತುಂಬಾ ಡೌಟ್ಸ್ ಮತ್ತೆ ಬಂದ್ರೆ ಅದ್ರ ಮೇಲೆ ನಾನು ವಿಡಿಯೋ ಮಾಡ್ತೀನಿ. ಸೊ ಯಾವ್ದಾದ್ರು ಡೌಟ್ ಇದ್ರೆ ನಂಗೆ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಈಗ ಅನಿಸ್ತು ನಂಗೆ ಅದನ್ನು ಕಮೆಂಟ್ ಮಾಡಿ. ಈ ವಿಡಿಯೋ ಚೆನ್ನಾಗಿತ್ತಾ, ನಾನು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡೋದ್ನ, ನಾನು ಎಲ್ಲಿ ತಿದ್ಕೋಬಹುದು, ನೀವು ಹೇಳಿದ್ರೆ ನಾನು ಅದನ್ನ ತಿದ್ಕೊಂತೀನಿ. ಓಕೆ, ಸೊ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ. ಸಬ್ಸ್ಕ್ರೈಬ್ ಕೂಡ ಮಾಡಿಸಿ ಇಲ್ಲ ಮಾಡಿ. ಓಕೆ, ಥ್ಯಾಂಕ್ ಯು.